ರೆಕ್ಕೆ ಬಿಚ್ಚದ ಇಂಡಿಗೋ ಅಸಲಿ ಕಾರಣ ಏನ್ ಹಾಗಾದ್ರೆ? ಟಿವಿ9 ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕ್ಯಾಪ್ಟನ್ ಅರವಿಂದ್. ಏರ್ಬಸ್ ಕಂಪನಿ ವಿಮಾನ ಹೊಂದಿರುವಂತಹ ಇಂಡಿಗೋ ಏರ್ಬಸ್ ವಿಮಾನಗಳಲ್ಲಿ ಸಾಫ್ಟ್ವೇರ್ ಸಮಸ್ಯೆ ಆಗಿದೆ. ಇಂಡಿಗೋ ಸಮಸ್ಯೆ ಎದುರಾಗಲು ಇದು ಕೂಡ ಕಾರಣ. ಸಿಬ್ಬಂದಿ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ವರ್ಷದ ಹಿಂದೆಯೇ ಸರ್ಕಾರ ಈ ಬಗ್ಗೆ ಸೂಚನೆ ಕೊಟ್ಟಿತ್ತು, ಆದ್ರೂ ಕೂಡ ನಿಯಮ ಪಾಲನೆ ಆಗದೆ ಇರೋದು ಸಮಸ್ಯೆಗೆ ಕಾರಣ ಅಂತ ಕ್ಯಾಪ್ಟನ್ ಅರವಿಂದ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಕ್ಯಾಪ್ಟನ್ ಅರವಿಂದ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಈಗಾಗಲೇ ಇಂಡಿಗೋ ಏರ್ಲೈನ್ಸ್ ಅವಾಂತರದಿಂದ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಒಂದು ವೈಜ್ಞಾನಿಕವಾಗಿ ಮಾತನಾಡೋದಕ್ಕೆ, ಜೊತೆಗೆ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ಅವರು ಏವಿಯೇಷನ್ ಎಕ್ಸ್ಪರ್ಟ್ ಕೂಡ ಹೌದು. ಅರವಿಂದ್ ಶರ್ಮಾ ಅವರೇ, ಮೊದಲನೇದಾಗಿ ಈಗಾಗಲೇ ದೇಶದಲ್ಲಿ ಆಗ್ತಾ ಇರುವಂತಹ ಇಂಡಿಗೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ. ಈ ಏರ್ಲೈನ್ಸ್ ಇಷ್ಟು ದೊಡ್ಡ ಸಮಸ್ಯೆ ಆಗೋದಕ್ಕೆ ಏನು ಕಾರಣ? ದಿಢೀರಾಗಿ ಜನನೇ ಎಲ್ಲರೂ ಕೂಡ ಹಾಸ್ಟೇಜ್ ಆಗಿ ಒತ್ತೆಯಾಳುಗಳಾಗ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅದತ್ರ ಒಂದು 5 ಲಕ್ಷ ಜನ ಈಗಾಗಲೇ ಟ್ರಾವೆಲ್ ಮಾಡೋಕ್ಕಾಗದೆ ಅವರೇ ಅಲ್ಲೇ ಸ್ಟಕ್ ಡೌನ್ ಆಗಿದ್ದಾರೆ. ಏನು ಕಾರಣ? ವಾಟ್ ಇಸ್ ದ ರಿಯಲ್ ರೀಸನ್? ನಮಸ್ಕಾರ ಪ್ರಮೋದ್. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಅ ಕಾನ್ಫ್ಲುಯೆನ್ಸ್ ಆಫ್ 2 ಪ್ರಾಬ್ಲಮ್ ಜೊತೆಗೆ ಸೇರಿರೋದು. ಒಂದು, ಏರ್ಬಸ್ ವಿಮಾನ ಮ್ಯಾನುಫ್ಯಾಕ್ಚರ್ ಏರ್ಬಸ್ ಇಂಡಸ್ಟ್ರೀಸ್ ಅಂತ, ಅವರು ಏರ್ಬಸ್ 320 ಮಾಡೆಲ್ಗೆ ಒಂದು ಏರ್ವರ್ನೆಸ್ ಡೈರೆಕ್ಟಿವ್ ತಂದಿದ್ದಾರೆ. ಅಂದರೆ ಒಂದು ಸೇಫ್ಟಿ ಡೈರೆಕ್ಟಿವ್. ಆ ಕಂಪ್ಲೈನ್ಸ್ ಆದಮೇಲೆ ಆ ಫ್ಲೈಯಿಂಗ್ ಕಂಟಿನ್ಯೂ ಮಾಡಬೇಕು. ಸೊ ಇಂಡಿಗೋ ಹತ್ರ ಇರೋದು ಎಲ್ಲ ಏರ್ಬಸ್ 320. ಸೊ ಪ್ರತಿಯೊಂದು ವಿಮಾನಗೆ ಒಂದು ದಿವಸ ಕಂಪ್ಲೈನ್ಸ್ಗೆ ಆಯಿತು. ಸೊ ಅದು ಒಂದು ಸ್ವಲ್ಪ ಬರೀ ಇಂಡಿಗೋ ಅಲ್ಲ, ಅಕ್ರಾಸ್ ದ ವರ್ಲ್ಡ್ ಆಲ್ ಏರ್ಲೈನ್ಸ್ ಆಪರೇಟಿಂಗ್ ಏರ್ಬಸ್ 320 ಮಾಡೆಲ್. ಇನ್ನೊಂದು ಏನಂದರೆ, ನಮ್ಮ ರೆಗ್ಯುಲೇಟರು DGC ಡೈರೆಕ್ಟರ್ ಜನರಲ್ ಸಿವಿಲೇಷನ್ ಅವರು ಹೋದ ವರ್ಷ 24ನಲ್ಲಿ ಹೇಳಿದ್ರು, ಪೈಲಟ್ಗೆ ರೆಸ್ಟ್ ಟೈಮ್ ಇರುತ್ತೆ, ಒಂದು ವಾರನಲ್ಲಿ ಇಷ್ಟು ರೆಸ್ಟ್ ಕೊಡಲೇಬೇಕು ಅಂತ. ಆ ಪೀರಿಯಡು 36 ಗಂಟೆಯಿಂದ 48 ಗಂಟೆ ಚೇಂಜ್ ಮಾಡಿದ್ರು, ಪೈಲಟ್ಗೆ ಜಾಸ್ತಿ ರೆಸ್ಟ್ ಸಿಕ್ಕಲಿ, ಸೇಫ್ಟಿ ಇಂಪ್ರೂವ್ ಆಗಲಿ ಅಂತ. ಆ್ಯಂಡ್ ಎಲ್ಲ ಏರ್ಲೈನ್ಗೆ 1 ವರ್ಷ ಟೈಮ್ ಕೊಟ್ಟರು, 1 ವರ್ಷನಲ್ಲಿ ನೀವು ಇದಕ್ಕೆ ಅಡ್ಜಸ್ಟ್ ಆಗಿ ಅಂತ. ಎಲ್ಲ ಏರ್ಲೈನ್ಸ್ ಕಂಪ್ಲೈ ಆಯಿತು. ನವಂಬರ್ 1ನೇ ತಾರೀಕಿಂದ ಇದು ಅಪ್ಲೈ ಆಯಿತು. ಬಟ್ ಇಂಡಿಗೋ ಅವರು ಪೂರ್ತಿ ಕಂಪ್ಲೈ ಮಾಡಿರಲಿಲ್ಲ. ಸೊ ಆಲ್ ಆಫ್ ಅ ಸಡನ್ ಅದು ಕಂಪ್ಲೈ ಮಾಡೋಕ್ಕೆ ಅವ್ರಿಗೆ ಪೈಲಟ್ ಶಾರ್ಟೇಜ್ ಆಗಿಬಿಟ್ಟಿದೆ. ಸರ್, ಈಗ 18 ತಿಂಗಳವರೆಗೆ ಅವಕಾಶ ಕೊಟ್ಟರು ಕೂಡ ಒಂದು ಏರ್ಲೈನ್ಸ್ ಮಾಡಿಲ್ಲ ಅಂದರೆ ವಾಟ್ ಇಟ್ ಮೀನ್ಸ್? ಅಂದರೆ ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಸರ್ಕಾರವು ಕೂಡ? 18 ತಿಂಗಳು ನಿಮಗೆ ವಿಂಡೋ ಇತ್ತು. 12 to 18 ಮಂತ್ಸ್ ಅನ್ನೋದು ತುಂಬ ದೊಡ್ಡ ಪೀರಿಯಡ್ ಆಗಿರುತ್ತೆ. ಅಫ್ಕೋರ್ಸ್ ಸರ್ಕಾರ ಆವಾಗ ಕೆಲವೊಂದು ರೂಲ್ಸ್ ಮಾಡ್ತಾ ಇರುತ್ತೆ. ಅದನ್ನು ಕೆಲವೊಂದು ಸಾರಿ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ, ಅಥವಾ ಸ್ಲೋ ಇಡ್ತಾರೆ ಇಂಪ್ಲಿಮೆಂಟ್ ಮಾಡೋಕೆ. ಸರ್ಕಾರ ಹೇಳ್ತಾ ಇರುತ್ತೆ ನಿಧಾನಕ್ಕೆ ಮಾಡೋಣ, ಇಮಿಡಿಯೇಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಆಗಲ್ಲ ಅನ್ನೋದು ಒಂದು. ಅಲ್ಲಿ ಎಥರ್ಜಿಕ್ನೆಸ್ಸು, ಒಂದು ಸ್ವಲ್ಪ ವಿಳಂಬ ಅದೆಲ್ಲವೂ ಕೂಡ ಇರುತ್ತೆ ಒಂದೊಂದು ಸಾರಿ ಕಂಪ್ನಿಗಳಲ್ಲಿ ಅಥವಾ ಸಿಸ್ಟಮಲ್ಲಿ. ಇದು ಒಂದು ಕೂಡ ಕಾರಣ, ಆ ಲೆಥರ್ಜಿಕ್ ಅಪ್ರೋಚು ಕೂಡ ಕಾರಣ ಅನ್ಸುತ್ತಾ? ಈ ಉತ್ತರ ಬರೀ ಇಂಡಿಗೋ ಅವ್ರು ಕೊಡೋಕ್ಕಾಗುತ್ತೆ. ಬಟ್ ನೀವು ಹೇಳೋದು ಕರೆಕ್ಟು. 18 ತಿಂಗಳು ಟೈಮ್ ಕೊಟ್ಟ ಮೇಲೆ ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ಮುಂಚೆನೇ ರೆಪ್ರೆಸೆಂಟ್ ಮಾಡ್ಬೋದಿತ್ತು. ನಮಗೆ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಈ ಕಷ್ಟ ಆ ಕಷ್ಟ ಅಂತ ಹೇಳಿ ನೆಗೋಷಿಯೇಟ್ ಮಾಡ್ಬೋದಿತ್ತು. ಆಲ್ ಆಫ್ ಅ ಸಡನ್ ಈ ಥರ ಬಂದು, ಈಗ ನೋಡಿ ಇಷ್ಟೊಂದು ಜನ ಎಫೆಕ್ಟ್ ಆದಮೇಲೆ ರೆಗ್ಯುಲೇಟರ್ ಈಗ ಫೆಬ್ರವರಿ 10 ತನಕ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ಆಲ್ ಆಪರೇಷನ್ಸ್ ವಿಲ್ ಬಿ ಬ್ಯಾಕ್ ಇನ್ 2 days ಟೈಮ್. ಬಟ್ ಇದು ಅವಾಯ್ಡ್ ಮಾಡ್ಬೋದಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ನಿಮ್ಮ ಜೊತೆಗೆ ಮಾತ್ರ ವೆಲ್ಕಮ್ ಪ್ರಮೋದ್. ಇದಿಷ್ಟು ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ರಮೇಶ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.